ಇಲ್ಲೇನು ಈ ಥ್ರೆಡ್ ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಕೊಲಾಜಿನ್ ಥ್ರೆಡ್ ಅಂತ. ನಮ್ಮ ಫೇಸಲ್ಲಿ ಯಾವ ಭಾಗದಲ್ಲಿ ಆಲ್ರೆಡಿ ಕ್ರೀಸ್ ಲೈನ್ ಸ್ಟಾರ್ಟ್ ಆಗಿಬಿಟ್ಟಿದೆಯೋ ಆ ಭಾಗದಲ್ಲಿ ಇದನ್ನು ನಾವು ಇಟ್ಬಿಟ್ಟು ಇದ್ರ ಮೇಲೆ ರೋಸ್ ವಾಟರ್ ಆಗಿರ್ಬೋದು, ನೀವೇನಾದರೂ ಹೈಲೋರಾನಿಕ್ ಸೀರಮನ್ನು ಯೂಸ್ ಮಾಡಿದ್ರೆ ತುಂಬ ಎಫೆಕ್ಟಿವ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ. ನಿಮ್ಮ ಹತ್ರ ಹೈಲೋರಾನಿಕ್ ಸೀರಮ್ ಇಲ್ಲ ಅನ್ನೋದಾದರೆ ರೋಸ್ ವಾಟರ್ನ ಸ್ಪ್ರೇ ಮಾಡಿದ್ರೆ ಸಾಕಾಗುತ್ತೆ. ಈ ಥ್ರೆಡ್ ಬಂದ್ಬಿಟ್ಟು ನಮ್ಮ ಸ್ಕಿನ್ನಲ್ಲಿ ಡಿಸಾಲ್ವ್ ಆಗುತ್ತೆ. ಈ ಥರ ಒಂದು ಪ್ಯಾಕೆಟಲ್ಲಿ ಬರುತ್ತೆ. ಇದರಲ್ಲಿ ಅರೌಂಡ್ 6 ಇರುತ್ತೆ, ಸಮ್ಟೈಮ್ಸ್ 8 ಇರುತ್ತೆ. ನಿಮ್ಮ ಚಾಯ್ಸ್, ನಿಮಗೆ ಯಾವ್ದು ಎಷ್ಟು ಪೀಸಸ್ ಬೇಕಾಗುತ್ತೋ ಅಷ್ಟನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಇದನ್ನು ನಾವು ಮನೇಲೇ ಯೂಸ್ ಮಾಡ್ಬೋದು. ಆಲ್ರೆಡಿ ನಮಗೆ ಕ್ರೀಸ್ ಲೈನ್ ಆಗಿತ್ತು ಅಂದರೆ ಓಕೆ, ಇಲ್ಲ ನಮಗೆ ಸ್ಯಾಗಿನೆಸ್ ಆಗ್ತಾ ಇದೆ ಅನ್ನೋದಾದರೆ ನಾನೇನಿಲ್ಲಿ ಕೆಲವೊಂದು ಪಿಕ್ಚರ್ ಕೊಟ್ಟಿದ್ದೀನಲ್ಲ, ಇದೇ ವೇನಲ್ಲಿ ನೀವು ನಿಮ್ಮ ಥ್ರೆಡ್ಡನ್ನು ಪ್ಲೇಸ್ ಮಾಡಬೇಕು ಫೇಸ್ ಮೇಲೆ. ಓಕೆ, ಹೇಗೋ ಪ್ಲೇಸ್ ಮಾಡಿದ್ರೆ ನಮ್ಮ ಫೇಸು ಅಸಿಮೆಟ್ರಿಕ್ ಆಗಿ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರಾಪರ್ ರೈಟ್ ವೇನಲ್ಲಿ ಆ ಥ್ರೆಡ್ಡನ್ನು ಪ್ಲೇಸ್ ಮಾಡಿಬಿಟ್ಟು ಅದ್ರ ಮೇಲೆ ನೀವು ರೋಸ್ ವಾಟರ್ ಸ್ಪ್ರೇ ಮಾಡಿ, ಇಲ್ಲ ಅಂತಂದರೆ ಹೈಲೋರಾನಿಕ್ ಸೀರಮನ್ನು ಅಪ್ಲೈ ಮಾಡಿ. ಬೈ ಡಿಫಾಲ್ಟ್ ಆಗಿ ವಿತಿನ್ ಅ ಮಿನಿಟಲ್ಲಿ ಈ ಥ್ರೆಡ್ಡು ಡಿಸಾಲ್ವ್ ಆಗಿಬಿಡುತ್ತೆ. ಯಾಕಂದರೆ ಈ ಥ್ರೆಡ್ಡಲ್ಲಿ ಪ್ರೋಟೀನ್ ಇರುತ್ತೆ. ಈ ಪ್ರೋಟೀನೇ ನಮ್ಮ ಕೊಲಾಜಿನನ್ನು ಸ್ಟಿಮ್ಯುಲೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡೋದು. ಅದಾದಮೇಲೆ ವಿತಿನ್ ಮೇ ಬಿ ನೀವು 2-3 ಡೇಸಲ್ಲಿ ಸ್ವಲ್ಪ ಚೇಂಜಸ್ ಕಾಣ್ತೀರಾ. ನಿಮಗೆ ಗ್ರಾಸ್ಟಿಕ್ ಚೇಂಜಸ್ ಅಂತ ಕಾಣೋದು ಅಟ್ಲೀಸ್ಟ್ 1 ವೀಕಿಂದ 2 ವೀಕ್ಸಲ್ಲಿ ಕಾಣಿಸುತ್ತೆ. ಇದು ಟೈಮ್ ತೊಗೊಳುತ್ತೆ, ಯಾಕಂದರೆ ಇದು ಟಾಪಿಕಲ್. ಇಂಟರ್ನಲ್ ಆದರೆ ಇನ್ಸ್ಟೆಂಟ್ ಆಗಿನೇ ಇರುತ್ತೆ, ಟಾಪಿಕಲ್ ಆದಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ. ಓಕೆ, ಏನಾದರೂ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದ್ದೀರಾ ಅನ್ನೋದಾದರೆ, ಅಂದರೆ ಎವ್ರಿ 2 ಡೇಸ್ ಅಥವಾ 3 ಡೇಸಿಗೆ ಒಂದ್ಸಾರಿ ಯೂಸ್ ಮಾಡ್ತಿದ್ದೀರಾ, ಹಾಗೇನೆ ಕಂಟಿನ್ಯೂ ಮಾಡ್ತೀರಾ 6 ಮಂತ್ಸ್ಗೆ ಅನ್ನೋದಾದರೆ ರಿಸಲ್ಟ್ಸ್ ತುಂಬ ಅಮೇಝಿಂಗ್ ಆಗಿರುತ್ತೆ.